ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಾಮರಾಜನಗರದ ದೊಡ್ಡರಾಯಪೇಟೆ ಗೇಟ್ ಹತ್ತಿರ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ರಸ್ತೆ ತಡೆ ಚಳವಳಿ ನಡೆಸಲಾಯಿತು. ಈ ಸಂದರ್ಭ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಕೇಂದ್ರ ಸರ್ಕಾರ ಎಂಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸಬೇಕು, ರೈತ ಪರವಾದ ನಿಲುವನ್ನು ಕೈಗೊಳ್ಳಬೇಕು, ರಾಜ್ಯದ ಸ್ಮಾರ್ಟ್ ಮೀಟರ್ ನೀತಿಯನ್ನು ಕೈಬಿಡಬೇಕು, ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು, ವೈಜ್ಞಾನಿಕವಾಗಿ ಬೆಳೆ ನಷ್ಟ ಪರಿಹಾರವನ್ನು ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್, ಜಿಲ್ಲಾ ಕಾರ್ಯದರ್ಶಿ ಮಲೆಯೂರು ಮಹೇಂದ್ರ, ತಾಲೂಕು ಅಧ್ಯಕ್ಷ ಸತೀಶ್, ಪ್ರಕಾಶ್ ಗಾಂಧಿ, ಗುರುವಿನಪುರ ಚಂದ್ರು, ಮುಕ್ಕಡಹಳ್ಳಿ ರಾಜು ಹಾಗೂ ಇತರರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ಎಂಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು, ರೈತ ಪರವಾದಂಥ ನಿಲುವನ್ನು ಕೈಗೊಳ್ಳಬೇಕು ಕೇಂದ್ರದಲ್ಲಿ ಮತ್ತು ಕಬ್ಬು ಖರೀದಿ ಕೇಂದ್ರದಲ್ಲಿ ಕಾರ್ಖಾನೆಗಳ ಮುಂಭಾಗದಲ್ಲಿ ತೂಕ ಯಂತ್ರ ಅಳವಡಿಸಬೇಕು, ಪ್ರಸಕ್ತ ಸಾಲಿಗೆ 4,500 ರೂಪಾಯಿ ನಿಗದಿಯಾಗಬೇಕು, ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡಬೇಕು. ರೈತರಿಗೆ ಏನಿವತ್ತು ಸರ್ಕಾರ ಸ್ಮಾರ್ಟ್ ಮೀಟರ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ, ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೃಷಿ ವಲಯಕ್ಕೆ ಸ್ಮಾರ್ಟ್ ಮೀಟರ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಾರದು. ಯಾವನೋ ಎಂಎಲ್ಎಗಳಿಗೆ 400 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗಳು ಮಾತಾಡಬಹುದು ಸರ್, ಅಂತ್ಯವರೆಗೆ 20,000 ರೂಪಾಯಿ ಕೊಡ್ತಾ ಇದ್ದೀರಿ. ಜೊತೆಗೆ ಅವ್ರ ಎಂಎಲ್ಎಗಳು ಗ್ರಾಮೀಣ ಭಾಗದಲ್ಲಿ ತಿರುಗಾಡಲಿಕ್ಕೆ 60,000 ರೂಪಾಯಿ ಕೊಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಿಗೆ 16 ಲಕ್ಷ ರೂಪಾಯಿಗಳಂತ ಸಂಬಳ ಕೊಡ್ತಾ ಇದ್ದೀರಿ. ರೈತರ ಪರವಾದಂಥ ವಿಚಾರಗಳು ಬಂದಾಗ ತಾರತಮ್ಯ ಮಾಡಿ ರೈತ ಪರವಾದಂಥ ಕಾನೂನು ಮಾಡ್ತಕ್ಕಂಥ ವಿಫಲ ಆಗ್ತಾ ಇದೆ. ನಮಗೆ ಸ್ವತಂತ್ರ ಬಂದಿಲ್ಲ. ನಾಳೆ ಸರ್ಕಾರ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಿ ರೈತ ಪರವಾಗಿ ನಿಲುವನ್ನ ತೆಗೆಯಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ. ಅದಕ್ಕೆ ಸಾಂಕೇತಿಕವಾಗಿ ಇವತ್ತು ರಾಜ್ಯ ಹೆದ್ದಾರಿಗಳ ರಾಜ್ಯಾದ್ಯಂತ ಬಂದ್ ಮಾಡಿದ್ದೇವೆ. ಸರ್ಕಾರ ಇದನ್ನು ಗಮನ ಹರಿಸಿ ರೈತ ಪರವಾದ ತೀರ್ಮಾನಗಳು ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ತೆಗೆಯಬೇಕು, ಅಕ್ರಮ ಸಕ್ರಮ ಯೋಜನೆ ಜಾರಿಯಾಗಬೇಕು, ಕಬ್ಬುವನ್ನು 4,500 ನಿಗದಿಯಾಗಬೇಕು, ಕಳೆದ ಸಾಲಿನ 950 ಕೋಟಿ ಕೊಡಬೇಕು. ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ ನಿಗದಿ ಮಾಡತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋತೀವಿ ಅಂತ ಹೇಳಿ ಇನ್ನೂ ಕೂಡ ವಾಪಸ್ ತಗೊಂಡಿಲ್ಲ. ಆ ಕಾರಣಕ್ಕೆ ಇವತ್ತು ಮಾಡಿದ್ದೇವೆ. ಸರ್ಕಾರ ಎಚ್ಚೆತ್ತಬೇಕು. ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ನಾಳೆ ಉಸ್ತುವಾರಿ ಸಚಿವರು ರೈತರ ಜೊತೆ ಸಭೆ ಮಾಡಿಲ್ಲ ಇನ್ನೂವೇ. ಅವ್ರಿಗೆ ತಕ್ಕ ಪಾಠ ಸ್ವತಂತ್ರ ಸಚಿವರು ಮಂತ್ರಿಗಳಿಗೆ ಬಂದಿರಬಹುದು, ರೈತರಿಗೆ ಬಂದಿಲ್ಲ. ಆ ಕಾರಣಕ್ಕೆ ನಾಳೆ ಅವ್ರಿಗೆ ನಾವು ಎಲ್ಲ ರೈತ ಮುಖಂಡರು ಚರ್ಚೆ ಮಾಡಿ ನಿರ್ಧಾರ ಮಾಡಿಕೊಂಡು ಅವ್ರಿಗೆ ಬಿಸಿ ಮುಚ್ಚತಕ್ಕಂಥ ಕೆಲಸವನ್ನು ಮಾಡ್ತೇವೆ.